ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರುವಂಥದ್ದು NIOS ಬಗ್ಗೆ ಇನ್ಫಾರ್ಮೇಷನ್ ಕೊಡುವ ಅಂತ ಹೇಳಿ. ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹೇಳಲಿಕ್ಕಾಗಲಿಲ್ಲ ಅಂತ ಈ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ. ಏಪ್ರಿಲ್ 2027 ಇರುವಂತಹ ಅಡ್ಮಿಷನ್ ನಡೀತಾ ಉಂಟು. ಜುಲೈ 31 ಲಾಸ್ಟ್ ಡೇಟ್ ಆಗಿದೆ. ಆಮೇಲೆ ಅಕ್ಟೋಬರಿಗಿರುವಂಥದ್ದು, ಅದು ಜಾನ್ವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ನವರೆಗೆ ಟೈಮ್ ಇರ್ತದೆ. ಅದು ಅಡ್ಮಿಷನ್ ಟೈಮ್ ನಾನೀಗ ಹೇಳ್ತಾ ಇದ್ದದ್ದು. ಎಕ್ಸಾಮ್ ಬರುವಂಥದ್ದು ಏಪ್ರಿಲಲ್ಲೂ ಅಕ್ಟೋಬರಲ್ಲೂ ಆಗಿರ್ತದೆ. ಫೀಸು ಕ್ಲಾಸ್ 10 ಮೇಲೆ ಕೊಟ್ಟಿದ್ದೇನೆ, ಫೀಮೇಲ್ ಇದರಲ್ಲಿ ಹೇಳಿದ್ದೇನೆ. ಮತ್ತು 5 ಸಬ್ಜೆಕ್ಟುಗಳು ನಾವು ತೆಕ್ಕೊಳ್ಬೇಕಾದ್ದು. ಅದು 10ಗಾದರೂ ಅಷ್ಟೇ, 12ಗಾದರೂ ಅಷ್ಟೇ. ಮ್ಯಾಕ್ಸಿಮಮ್ 7 ಸಬ್ಜೆಕ್ಟ್ ಅಷ್ಟು ನಮಗೆ ತೆಕ್ಕೊಳ್ಬೋದು. ಒಂದು ಲ್ಯಾಂಗ್ವೇಜು, ಮತ್ತೊಂದು ಇಂಗ್ಲೀಷು. ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್, ಹಿಂದಿ, ಉರ್ದು, ಸಂಸ್ಕೃತ್, ಬೆಂಗಾಳಿ, ಮರಾಠಿ, ತೆಲುಗು, ಗುಜರಾತಿ, ಕನ್ನಡ, ಪಂಜಾಬಿ ಇದೆಲ್ಲ ತೆಕ್ಕೊಳ್ಬೋದು. ಅದರಲ್ಲಿ ಕೊಡ್ತೇನೆ ನೋಡಿ. ಮತ್ತು ನಿಮ್ಮಲ್ಲಿ ಆಲ್ರೆಡಿ ಒಂದು ಬೇರೆ ಮಾರ್ಕ್ ಶೀಟ್ ಉಂಟು ಅಂತಾದರೆ ಅದು ಟ್ರಾನ್ಸ್ಫರ್ ಕೂಡ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೇನೆ. ಇದು ಲ್ಯಾಂಗ್ವೇಜ್ ನೋಡಿ. ಆಮೇಲೆ ಕೋರ್ ಸಬ್ಜೆಕ್ಟ್ಗಳು ಮ್ಯಾಥ್ಸ್ ತೆಕ್ಕೊಳ್ಬೋದು, ಸೈನ್ಸ್ ತೆಕ್ಕೊಳ್ಬೋದು, ಟೆಕ್ ತೆಕ್ಕೊಳ್ಬೋದು, ಸೋಷಲ್ ಸೈನ್ಸ್ ತೆಕ್ಕೊಳ್ಬೋದು. ಕಾಮರ್ಸ್ ಅಥವಾ ಆರ್ಟ್ಸಲ್ಲಿ ಬರುವಂಥ ಈ ಸಬ್ಜೆಕ್ಟ್ಗಳು ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಪೇಂಟಿಂಗ್ ಮತ್ತು ವೊಕ್ಯಾಶ್ನಲ್ ಕೋರ್ಸ್ ಬೇಕಿದ್ರೆ ನಮಗೆ ತೆಕ್ಕೊಳ್ಬೋದು. ಹೋಮ್ ಸೈನ್ಸ್, ಸೈಕಾಲಜಿ, ಡಾಟಾ ಎಂಟ್ರಿ ಎಲ್ಲ ಅದು ಆಪ್ಷನಲ್, ನಮಗೆ ಬೇಕು ಅಂತಂದರೆ ತೆಕ್ಕೊಳ್ಬೋದು. +2 ಅಲ್ಲಿ ಕೂಡ ಸೇಮ್, ನಾವು ಕಾಮರ್ಸ್ ಬೇಸ್ ಆದರೆ ಕಾಮರ್ಸ್ ತೆಕ್ಕೊಳ್ಬೋದು, ಆರ್ಟ್ಸ್ ಆದರೆ ಆರ್ಟ್ಸು, ಸೈನ್ಸ್ ಆದರೆ ಸೈನ್ಸ್. ಒಂದು ಕಾಂಬಿನೇಷನ್ ಇರುವಂಥದ್ದು ತೆಕ್ಕೊಂಡ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಒಂದು ಸ್ಟಡಿ ಸೆಂಟ್ರು 2 ವರ್ಷವಾಗಿ ಮಾಡಲಿಕ್ಕೆ ಈ ಕೋರ್ಸ್ ಹೇಳ್ತದೆ. ಅಂತಂದರೆ ಈ ವರ್ಷ ನಿಮಗೆ ಬೇಕಾದಷ್ಟು 1-2-3 ಸಬ್ಜೆಕ್ಟ್ ತೆಕ್ಕೊಂಡು ನೆಕ್ಸ್ಟ್ ಇಯರ್ ಬೇರೆ ಬಾಕಿ ಉಳಿದದ್ದು ಬರೆಯೋದು, ಹಾಗೆಲ್ಲ ಸಜೆಸ್ಟ್ ಮಾಡ್ತಾರೆ. ಫೀಸ್ ಕೂಡ ಜಾಸ್ತಿ ಹೇಳುವಂಥದ್ದು, 2 ವರ್ಷಕ್ಕೆ ಇಷ್ಟಿಷ್ಟು ಕಟ್ಟಬೇಕು ಅಂತೆಲ್ಲ ಹೇಳುವವರೆಲ್ಲ ಇರ್ತಾರೆ. ಕೆಲವೊಂದು ಸೆಂಟ್ರಲ್ಲಿ ಹಾಗೆ ಮಾಡ್ತಾರೆ. ಸೈನ್ಸ್ ಎಲ್ಲ ತಗೊಂಡ್ರೆ ನಮಗೆ ಸ್ಟಡಿ ಸೆಂಟ್ರಿಗೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಹೋಗಬೇಕಾಗ್ತದೆ. ಅದು ಅವರು ಹೇಳ್ತಾರೆ, ಇಲ್ಲಾಂದ್ರೆ ನಾವು ಕೇಳಿಕೊಳ್ಬೇಕು ಯಾವಾಗೆಲ್ಲ ಅಂತ ಹೇಳಿ. +2ಗೆ ನಾನೀಗ ಹೇಳ್ತಾ ಇರುವಂಥದ್ದು ಸೈನ್ಸಿಗೆ. ಬಾಕಿ ಸಬ್ಜೆಕ್ಟ್ ಥಿಯರಿ, ಈಗ ಕಾಮರ್ಸ್, ಆರ್ಟ್ಸ್ ಅಂತ ಎಲ್ಲ ಆದರೆ ನಾವೇ ಕೂಡ ಕಲಿತು ಬರೆಯುವಂಥ ಸಿಲೆಬಸ್. ಅದು ಪೋಸ್ಟಲ್ಲಿ ಬುಕ್ಸ್ ಎಲ್ಲ ಪೋಸ್ಟಲ್ಲಿ ಬರ್ತದೆ, ನಾವು ಅಡ್ಮಿಷನ್ ಮಾಡುವಾಗ ಕೊಟ್ಟ ಅಡ್ರೆಸ್ಸಿಗೆ ಬರ್ತದೆ. ಎಕ್ಸಾಮಿಗೆ ಹೇಗೆ ಅಂತಂದರೆ ಅಪ್ಲೈ ಸಪ್ರೇಟ್ ಮಾಡಬೇಕು, ಸಪ್ರೇಟ್ ಫೀಸ್ ಕಟ್ಟಬೇಕು, ಜಾಸ್ತಿ ಏನಿರೋದಿಲ್ಲ. ಅದರಲ್ಲಿ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ಹಾಲ್ ಟಿಕೆಟಲ್ಲಿ ಇರುವಂಥ ಸೆಂಟ್ರಲ್ಲಿ ಹೋಗಿ ನಾವು ಎಕ್ಸಾಮ್ ಬರಿಬೇಕು. ನಿಯರ್ ಬೈ ಎಲ್ಲಿಯಾದರೂ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರಾಸ್ಪೆಕ್ಟಸ್ಸಿನ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ.